ಕೇಳಬಾರ್ದು. ಓಂ ವಜ್ರಾಸೋಳ ಅಧಿಕರಣ ಇದು ಮಾಡಿದ್ದಾರೆ, ಅಧಿಕರಣದ ಅರ್ಥ ಬರೆದಿದ್ದಾರೆ, ಅಧಿಕರಣ ನಾಮಾವಳಿ ಬರೆದ ಅದ್ರಲ್ಲಿ ಹೇಳಬೇಕಾದ್ರೆ ಅದು ಪೂರ್ತಿ ಸೂತ ಅಧಿಕರಣದ ಅರ್ಥ ಪೂರ್ತಿ ಬರಾಗಿ ಜೋಡಿಸ್ತಾರೆ, ಸಮ್ಮರಿ ಬರಾಗಿ ಜೋಡಿಸ್ಬಿಡ್ತಾರೆ. ಮೊದಲೇ ಸೂತ್ರದಿಂದ ಎಲ್ಲದಕ್ಕೆ ಹಾಗೆ ಮಾಡ್ತಾರೆ. ಸರಿಯಾಗಿ ಓದಿಬಿಟ್ರೆ ಶಾರ್ಟ್ ಆಗಿ ಮತ್ತೆ ಅದನ್ನು ನಮ ಸೇರಿಸ್ತಾರೆ. ಕೊನೆಗೆ ನಾಮಾವಳಿ ಮಾಡ್ಕೊಂಡು ಹೇಳ್ತಿರ್ಬೋದು, ನಾಮಾವಳಿ ಮಾಡ್ಕೊಂಡು ಅನುಸಂಧಾನ ಮಾಡ್ಕೊತಾನೆ ಹೇಳ್ಬೋದು. ಅದರಿಂದ ಉಪಾಸನೆ ಭಾರಿ ಅನುಕೂಲ ಆಗುತ್ತೆ. ಆದರೆ ಅನಂತರ ಎಷ್ಟು ಕೆಲಸ ಮಾಡಿದ್ದಾರೆ, ಆಚಾರ್ಯ ಎಷ್ಟು ದಿಗ್ದರ್ಶನ ಮಾಡಿದ್ದಕ್ಕೆ ಹೇಗೆ ಉಪಯೋಗ ಮಾಡಿಕೊಂಡ್ರೆ ಮೊದಲು ಗೊತ್ತಾಗುತ್ತೆ. ಅಧಿಕರಣ ಎಷ್ಟೋ ಪುಸ್ತಕ ಅಧಿಕರಣದ ಬಗ್ಗೆ ನಾಮಾವಳಿ ರೂಪದಲ್ಲಿ ಅವ್ರು ಒಂದೇ ನಾಮಾವಳಿ ರೂಪದಲ್ಲಿ ಬರುತ್ತೆ. ಓಂ ನಾರಾಯಣಂ ಗುಣೈಸ್ತರ್ವೇ ಹೃದಯಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಏನು ಬಂತೀಗ? ಎರಡನೇ ಅಧ್ಯಾಯದಲ್ಲಿ ಬಹಳ ಮುಖ್ಯವಾಗಿ ಸಂದರ್ಶಿಸಿದೆ. ಉತ್ತರ ಸಿಕ್ತು. ಏನು ಉತ್ತರ ಸಿಕ್ತು? ಇಬ್ಬರಿಗೂ ಕೂಡ ಈ ಸಮಸ್ಯೆ ಇಲ್ಲ. ಅತ್ತಾಚ ಅದಿತಿ ಯಾರು ಅಂತ ಪ್ರಶ್ನೆ. ಏನು ಸೃಷ್ಟಿ ಮಾಡಿದ್ದೆಲ್ಲ ತಿಂದ ಕೂತ್ಬಿಟ್ಲು ಅಂತ ಹೇಳ್ತಾರಲ್ಲ, ಯಾರೋ ಹೆಂಗಸಿರಬೇಕು ಅಂತ ಪ್ರಶ್ನೆ ಬಂತು. ಹೆಂಗಸಲ್ಲ ಗಂಡಸೆ ಅಂತ ಆಯ್ತು. ಯಾರ ಗಂಡಸು ಅಂತ ಪ್ರಶ್ನೆ ಬಂದರೆ ನಾರಾಯಣನೇ. ಯಾತಕ್ಕೆ? ಅತ್ತ ಚರಾಚರ ಗ್ರಹಣ. ಅತ್ತ ಮೇಸ್ತ್ರಿ ಶಬ್ದಕ್ಕೆ ಏನು ಅರ್ಥ ಇದೆ? ಕಾರ್ಪೆಂಟರ್, ಪ್ಲಂಬರ್, ಅವ್ರು ಏನು ಮಾಡ್ತಾರೆ? ಅವರು ಒಂದೊಂದು ಕೆಲಸ ಮಾಡ್ತಾರಷ್ಟೆ. ಮೇಸ್ತ್ರಿ ಏನು ಮಾಡಬೇಕು? ಮೇಸ್ತ್ರಿನ ಪದಲ್ಲೇ ಅರ್ಥ ಏನಿದೆ? ಎಲ್ಲ ಮೇಸ್ತ್ರಿ. ಇಂಜಿನಿಯರ್ ಅಂದರೆ ಅವನ ಮೇಲೆ ಡೈರೆಕ್ಟ್ ಮಾಡ್ತಾರೆ. ಇವಾಗ ಪದಗಳಿಗೆ ಅರ್ಥ ಇದೆ. ಚರಾಚರ ಗ್ರಹಣ ಅಲ್ಲಿ ಬರೀ ಅರ್ಥ ಅಂದರೆ ಯಾರು ಬೇಕಾರಾಗ್ಬೋದು. ಅದು ಚರಾಚರ ಎರಡನ್ನೂ ತಿಂತಾನೆ ಅಂತ ಹೇಳಿದರೆ ಪ್ರಳಯಕರ್ತ ಅಂತ ಅರ್ಥ. ಅದಕ್ಕೆ ಅತ್ತ ಚರಾಚರ ಪ್ರಳಯಕರ್ತ ಯಾರು ಅಂತ ಪ್ರಶ್ನೆ. ಉತ್ತರ ಏನದಕ್ಕೆ? ನಾರಾಯಣ. ಉತ್ತರ ಕೊಡದೆ ಹೋದ್ರೆ ಏನಾಗ್ತಿತ್ತು? ಜನ್ಮಾದ್ಯಸ್ಯ ಯಥಾದೊಳಗೆ ಪ್ರಳಯಕರ್ತೃತ್ವ ದೇವರಿಗೆ ಹೋಗಿಬಿಡ್ತಾ ಇತ್ತು. ಪ್ರಳಯಕರ್ತೃತ್ವ ಕೂಡಿಸ್ಬೇಕಾದ್ರೆ ಏನು ಮಾಡ್ಬೇಕೀಗ? ಒಬ್ಬರು ಸೃಷ್ಟಿ ಮಾಡೋನೊಬ್ಬ, ಎಲ್ಲ ತಿಂದು ಹಾಕೋನೊಬ್ಬ ಅಂತ ಒಬ್ಬರಿದ್ದರೆ ಏನಾಯ್ತು? ಅಲ್ಲಿಗೆ ಒಬ್ಬರೇ ಜನ್ಮಾದ್ಯಸ್ಯ ಆಗಲಿಲ್ಲ. ಅದು ಕೂಡಿಸೋದಕ್ಕೋಸ್ಕರ ಅತ್ತಾದ್ ವಿಷ್ಣುರೇವ ಅಂತ ಹೇಳಿದರು. ಕಾರಣ ಏನು ಅಂದರೆ ಚರಾಚರ ಸರ್ವಸ್ಯ ಗ್ರಹಣ. ಎಲ್ಲ ಚರಗಳು ಅಲ್ಲಿ ಉಳಿಯೋದಿಬ್ಬರೇ, ಲಕ್ಷ್ಮೀನಾರಾಯಣರಿಬ್ಬರೇ. ಉಳಿದವರಲ್ಲಿ ಎಲ್ಲಿ ಹೋಗ್ತಾರೆ? ಒಳಗೆ ಸೇರ್ಕೊಂಡ್ಬಿಡ್ತಾರೆ. ಕ್ಲೋಸ್. ಅಂಥ ಒಂದು ತಿಂದ ಶಕ್ತಿ ಯಾರಿಗಿಲ್ಲ? ಅತಿಥಿ ಎಂಬ ಯಾರೋ ವ್ಯಕ್ತಿಗಿಲ್ಲ. ಅತಿಥಿ ಶಬ್ದಕ್ಕೆ ಏನಂತ ಅರ್ಥ ಇಲ್ಲಿ? ನಾರಾಯಣ ತಾನೇ ಅರ್ಥ. ನಹಿ ಚರಾಚರಸ್ಯ ಸರ್ವಸ್ಯ ಅತೃತ್ವವದಿತೇಹೇ ಸೃಷ್ಟಾ ಪಾತಾಚ ತಥೈವಾತ್ತ. ಅದರ ನಿನ್ನೆ ಆಗಿದೆ. ಪ್ರಕರಣಚ್ಚವೋ ಮತ್ತೆ ಪ್ರಕರಣ ಬಂದಿದೆ ಇಲ್ಲಿ. ಏನು ಪ್ರಕರಣ? ಕಾಂಟೆಕ್ಸ್ಟ್. ಏನು ಕಾಂಟೆಕ್ಸ್ಟ್ ಅಂದರೆ ಅಪ್ಸು ಎಲ್ಲದು ಸಂವತ್ಸರ ಸೃಷ್ಟಿಯಾದಿನ ತತ್ ಪ್ರಕರಣಾಚ. ಅಪ್ಪು ಸಂವತ್ಸರ ಎಲ್ಲ ಹೇಳ್ತಾ ಇದ್ದಾರೆ. ನೀರಿನ ಸೃಷ್ಟಿಯಿಂದ ಪ್ರಾರಂಭ ಆಗಿದೆ, ಅಲ್ಲಿಂದ ಲಯ ಪ್ರಾರಂಭ ಆಗುತ್ತೆ. ನೀರಿನ ಸೃಷ್ಟಿಯಾಗಿದ್ದು ಯಾರಿಂದ? ಫಸ್ಟು ದೇವರಿಂದ. ಫಸ್ಟ್ ಶುರುವಾಯಿತು ನೀರಿನಿಂದ. ಮತ್ತೆ ಎಂಡ್ ಎಲ್ಲಾಗೋದು? ಕೊನೆಗೆ ಪ್ರಳಯ ಜಲದಲ್ಲಿ ಮುಳುಗಿಬಿಡುತ್ತಲ್ಲ. ನೀರಲ್ಲಿ ಸೃಷ್ಟಿಯಾಯಿತು, ನೀರಲ್ಲೇ ಮುಳುಗಿತು. ಎಲ್ಲಿಂದ ಸೃಷ್ಟಿಯಾಯಿತು? ಬ್ಯಾಕ್ ಎಲ್ಲಿ ಹೋಗಬೇಕು? ಅಲ್ಲಿಗೆ ಬಂದಲ್ಲಿಂದನೇ ವಾಪಸ್ ಹೋಗ್ಬೇಕಲ್ಲ, ಅಲ್ಲಿಗೆ ಹೋಯ್ತು. ಎಂಥ ಸೃಷ್ಟಿ ಇದು? ಸರ್ವ ಸೃಷ್ಟಿ ಸರ್ವಲಯ. ಸರ್ವಸೃಷ್ಟಿ ಅಂದರೆ ಸರ್ವಸೃಷ್ಟಿ ಪಕ್ಷದ ಸೃಷ್ಟಿಯಲ್ಲ. ಎಲ್ಲದನ್ನೂ ಸೃಷ್ಟಿ ಮಾಡೋದು, ಎಲ್ಲದನ್ನು ಲಯ ಮಾಡೋದು. ಆ ಪ್ರಸಂಗ ಬಂದಿರೋದ್ರಿಂದ ಚರಾಚರ ಗ್ರಹಣ ಮಾಡಬೇಕೆ ಹೊರತು ಏನು ಗ್ರಹಣ ಮಾಡಿಕೊಡೋದು? ಯಾವುದೋ ಒಂದು ಪದಾರ್ಥ ಅಲ್ಲ. ಅದು ಹೇಳ್ತಾರೆ, ದೇಹಾಸೀತ್ ಕಂಚನ ಪ್ಯಾದೌ ಮೃತ್ಯುರಾಸೀಧರಿಸ್ತದಾ ನೋ ಮನೋ ಸೋ ಆತ್ಮನೋ ಮನಸ ಅಸ್ರಾಕ್ಷಿ ತಪಯೇ ಭಜನಾರ್ದನಃ ಶಯಾನಸ್ತಾಸು ಭಗವಾನ್ ನಿರ್ಮಮೇ ಅಂಡಂ ಮಹತ್ತರಂ ತತ್ರ ಸಂವತ್ಸರಂ ನಾಮ ಬ್ರಹ್ಮಾಣಂ ಅಸೃಜತ್ ಪ್ರಭು ತಮತ್ವಂ ವ್ಯಾದದಾದಾಸ್ಯಂ ತದಾಸೌ ವಿರುರಾವಃ ಅತತಂ ಕೃಪಯಾ ವಿಷ್ಣು ಸೃಷ್ಟಿಕರ್ಮಣಿ ಅಯೋಜಯತ್ ಸೋ ಅಸೃಜತ್ ಭುವನಂ ಸರ್ವಂ ರಾಜ್ಯಾರ್ಥಂ ಹರಯೇ ವಿಹು ಇತಿ ಬ್ರಹ್ಮವೈವರ್ತೆ. ಇದು ಬೃಹದಾರಣ್ಯ ಶುರುವಾಗದೇ ಈ ರೀತಿ. ಪರಮಾತ್ಮ ಸೃಷ್ಟಿ ಮಾಡ್ತಾನೆ, ಮತ್ತು ಬ್ರಹ್ಮ ಸೃಷ್ಟಿ ಮಾಡಿದ. ಅದು ಏಕಾಕಿಯಾಗಿದ್ದರು, ನರಮತೆ ಅಂತ ಹೇಳಿದರು. ಆಗ ಪರಮಾತ್ಮ ಸರಸ್ವತಿ ದೇವಿ ಬಂದರು. ಇಂದ ಮುಂದೆ ಸೃಷ್ಟಿ ಪ್ರಾರಂಭ ಆಯಿತು ಅಂತೆಲ್ಲ ಹೇಳ್ತಾ ಬರ್ತಾರೆ. ಅದನ್ನೇ ಹೇಳ್ತಾ ಇಲ್ಲಿ. ನೇಹ ಆಸೀತ್ ನಾ ಇಹ ಆಸೀತ್ ಕಿಂಚನ. ಒಂದು ಸೃಷ್ಟಿಯ ಪ್ರಾರಂಭದಲ್ಲಿ ಏನೂ ಇರಲಿಲ್ಲ, ಅದು ಏನೂ ಇರಲಿಲ್ಲ ಅಲ್ಲ. ಸೃಷ್ಟವಾದ ಪದಾರ್ಥ ಯಾವುದೂ ಇರಲಿಲ್ಲ. ಮೃತ್ಯುರಾಸಿ ಇಲ್ಲೇನು ಇರಲಿಲ್ಲ. ನೋಡಿದ್ರೆ ಮನೆ ಕಟ್ಟಿದ್ದು ಏನಿಲ್ಲ, ಮನೆ ಹೇಗೆ ಕಟ್ತಾನೆ? ಸೈಟ್ ಮಾತ್ರ ಇತ್ತು ಅಂತ ಅರ್ಥ. ಏನೂ ಇರಲಿಲ್ಲ, ಮನೆ ಕಟ್ಟಿದೆ ಅಂದರೆ ಸೈಟ್ ಇರಲಿಲ್ವಾ ಅಂತ ಪ್ರಶ್ನೆ ಕೇಳಬಾರ್ದು. ಅದು ಶೂನ್ಯ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸೈಟ್ ಮಾತ್ರ ಇತ್ತು ಅಂತ ಅರ್ಥ. ಲಕ್ಷ್ಮೀನಾರಾಯಣರು ಮಾತ್ರ ಇದ್ದರು. ಸ್ವಾತಂತ್ರ್ಯನ ಒಬ್ಬನೇ ಇದ್ದ ನಾರಾಯಣ. ಅನುಸರಿಸಿದ್ದು ಇನ್ನೊಬ್ಬರೇ. ಉಳಿದವರೆಲ್ಲ ಉದರದಲ್ಲಿದ್ದಾರೆ.
ಆಗ ಸೃಷ್ಟಿ ಪ್ರಾರಂಭ ಆಯ್ತು. ಈಗ ಇತಿ ಮೃತ್ಯುರಾಸೀತ್ ಹರಿಸ್ತದ, ಹರಿ ಮೃತ್ಯು ಆಗಿದ್ದ ಅಂದ್ರೆ ಏನು? ಎಲ್ಲರನ್ನು ನಾಶ ಮಾಡಿ ಕೂತಿದ್ದ. ಸೋ ಮನೋ ಅದು ಓದ್ಬೇಕಾದ್ರೆ ಸೋತ್ಮನೋ ಅಂತಾನೆ ಓದಬೇಕು. ಬಿಡಿಸಿದಾಗ ಆತ್ಮನಃ ಮನಸ ಅಸ್ತ್ರಾಕ್ಷಿ ತಪಯೇವ ಜನಾರ್ದನ. ಸೃಷ್ಟಿ ಶುರು ಮಾಡಿದ ಮನಸ್ಸಂದ್ರೇನು ಅಂದುಕೊಂಡೆ ಬಂದಾಯ್ತಾಗ್ಲೇನೆ. ಈ ರೀತಿ ಯಾಕೆ ಅರ್ಥ ಮಾಡಬೇಕು ಅಂದರೆ, ಮುಕ್ತರಿಗೆ ಸುಖಿ ಕಾಮೇಯತೆ ಅರ್ಥ. ಇಷ್ಟಪಟ್ಟಿದ್ದೆಲ್ಲ ಆಗಲೇ ಬರ್ತಿರ್ಬೇಕಾದ್ರೆ ದೇವರಿಗೆ ಇಷ್ಟಪಟ್ಟಿದ್ದ ಬರದೆ ಹೋದರೆ ಅದರಿಂದ ಆ ಕ್ಷಣಕ್ಕೆ ಬಂತು. ಇವತ್ತೇವ ಜನಾರ್ದನ ಶಯಾನ ತಾಸು, ಅದು ನೀರಲ್ಲಿ ಮಲಗಿದ ಪರಮಾತ್ಮ. ನೀರು ಅದಕ್ಕೆ ನಾರಾಯಣ ಅಂತ ಹೆಸರಾಯಿತು. ನೀರು ಸೃಷ್ಟಿ ಮಾಡಿದ ಮಲಗಿದ. ಶಯಾನ ನೀರಲ್ಲಿ ಮಲಗಕ್ಕೆ ಬರುತ್ತಾ ಇಲ್ವಾ? ಈಜಾಡೋದು ಬರುತ್ತೆ, ಸ್ವಲ್ಪ ಬೆಳಗಿರ್ತಾರೆ ಗೊತ್ತಲ್ಲ. ಉದ್ಭವ ಕಾಲದವರು ಅಗಾತ ಬೆಳಗಿರ್ತಾರೆ. ಅವು ಅದೇನು ಏನು ಮಾಡೋಕ್ಕೆ ಸುಮ್ಮನೆ ಕೈ ಕಾಲು ಬಿಡಬೇಕಾಗಿಲ್ಲ. ನ್ಯಾಚುರಲ್ ನೀರು ಏನು ಶಕ್ತಿ ಇದೆ, ಒಂದು ಮೇಲಕ್ಕೆ ಎತ್ತುತ್ತೆ. ಬಯಸ್ಸೆ ಅಪ್ವರ್ಡ್ ಫೋರ್ಸ್ ಇರೋದ್ರಿಂದ ಮುಳುಗೋದಿಲ್ಲ. ತುಂಬ ಜನ ಮುಳುಗೋದು ತಮ್ಮ ಭಯಕ್ಕೆ ಮುಳುಗ್ತಾರೆ ಹೊರತು ಆ್ಯಕ್ಚುಲಿ ಇದ್ರೆ ಏನಾಗುತ್ತೆ, ಸುಮ್ಮನೆ ಇದ್ರೆ ಸೇರ್ತಾ ಇರ್ತಾರೆ. ಸುಮ್ಮನೆ ನಾವು ಪೇಪರ್ ಹಾಕಿದ್ರೆ ಹೇಗೆ ತೇಲುತ್ತೋ ಬಾಡಿನ ಹಾಗೆ ತೇಲೋದು. ಇವ್ರಿಗೆ ಗಾಬರಿ ಆಗ್ಬಿಟ್ಟು ನೀರು ಕುಡಿದ್ಬಿಟ್ಟು ತಾನು ಬಿಡಿಸ್ಬಿಡ್ತಾರೆ. ಆಮೇಲೆ ನೀರು ಕುಡಿದೇ ಹೋದರೆ ಮುಳುಗೋದಿಲ್ಲ ಅವರು. ನೀರು ಕುಡಿದ ಭಾರ ಶುರು ಆಗುತ್ತೆ, ಒಳಗೋಗಿ ಇಲ್ಲೂ ಸಾಯ್ತಾರೆ, ಒಳಗೂ ಹೋಗ್ತಾರೆ, ಭಾರ ಇರೋದಿಲ್ಲ. ಅದು ಒಳಗಿರೋ ಗಾಡಿನೇ ಸಾಕದೆ ನ್ಯಾಚುರಲಿ ಸೇರ್ತಾರೆ. ನಾವು ಪ್ಲೇನ್ ಹೇಗೆ ಆಕಾಶದಲ್ಲಿ ಹಾರುತ್ತೋ ನೀರಿನಲ್ಲಿ ತೇಲ್ತಾರೆ. ಅದಕ್ಕೆ ನೀರಲ್ಲಿ ತೇಲೋದು ಅಂದ್ರೆ ಒಂದೇ. ಶಾಸ್ತ್ರಕ್ಕೆ ಅಪ್ವರ್ಡ್ ಫೋರ್ಸ್ ಇದೆ. ಶಾಸ್ತ್ರಕ್ಕೆ ಏನು ಶಕ್ತಿ ಇದೆ, ಅದಕ್ಕೆ ಓದ್ತಾ ಮೇಲೆ ಬರ್ತಾನೆ, ಕಡಿಮೆ ಹೋಗೋದೇ ಇಲ್ಲ. ಓದಿ ಮೇಲೆ ಬರೋದಿಲ್ಲ, ಓದಿ ಭಾರಿ ಮೇಲೆ ಬರ್ತಾರೆ ಅಂತ ಹೇಳ್ತಾರಲ್ಲ. ಶಾಸ್ತ್ರ ಮೇಲೆ ಎಳ್ಕೊಂಡು ಮೇಲಕ್ಕೆ ಎತ್ಕೊಂಡು ಹೋಗುತ್ತೆ. ಶಾಸ್ತ್ರ ಪೂರ್ತಿ ಹೋದ್ರೆ ವೈಕುಂಠಕ್ಕೆ ಎತ್ಕೊಂಡು ಹೋಗ್ಬಿಡುತ್ತೆ. ಬಿಟ್ಟವರೆಲ್ಲ ಏನು ಮಾಡಿದ್ರು ಇಷ್ಟೇ ಇರ್ತಾರೆ. ಇಂಜನ್ನೇ ಇಲ್ದಾಗತ್ತೆ. ಮೇಲಕ್ಕೆ ಇಂಜನ್ ಅಂದರೆ ಶಾಸ್ತ್ರ ಒಂದೇ, ಇನ್ಯಾವುದೂ ಇಲ್ಲ. ಶಯಾನಸ್ತಾಸು ಭಗವಾನ್ ನಿರ್ಮಮೇ ಅಂಡಂ. ಆಗ ಬ್ರಹ್ಮಾಂಡ ಸೃಷ್ಟಿ ಮಾಡಿದ ಪರಮಾತ್ಮ. ಮಹತ್ತರಂ ಅಂಡಂ ಅಂದರು ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಪದ. ಅಲ್ಲಿ ಬ್ರಹ್ಮಾಂಡ ಅಂತ ಪದ ಇಲ್ಲ, ಅಂಡಂ ಅಂತ ಅಷ್ಟೇ ಇದೆ. ಬ್ರಹ್ಮಾಂಡಂ ಅಂತ ಅರ್ಥ ಆಗುತ್ತೆ. ಯಾತಕ್ಕೆ? ಮಹತ್ತರಂ ಪದ. ಮಹದಾಭಿಮಾನಿ ಯಾರು? ಬ್ರಹ್ಮದೇವರು. ಮಹತ್ತರ ಬ್ರಹ್ಮಾಂಡ ಆಯ್ತಲ್ಲ, ಅಂದರೆ ಪದದಲ್ಲೇ ಬ್ರಹ್ಮಾಂಡ ಅರ್ಥ ಬರೋದು. ನೋಡೋದಕ್ಕೆ ಅಲ್ಲಿದ್ದಾಗ ಕಾಣಿಸೋದಿಲ್ಲ. ಮಹತ್ ಶಬ್ದ ಹೇಳೋದು ಮಹತ್ತತ್ವವನ್ನು. ಅದು ಮಹತ್ತರ ಅಂತ ಹೇಳಿದ್ರೆ ಮಹತ್ತತ್ವ. ಮಹತ್ತರ ಅಂದರೆ ಅಭಿಮಾನಿ ಮಹತ್ತರ. ಮಹತ್ತತ್ವಕ್ಕೆ ಮಹತ್ತರ ಏನಾಗಿರಬೇಕು? ಅಭಿಮಾನಿ ದೊಡ್ಡವನಾಗಿರ್ಬೇಕಲ್ಲ ನ್ಯಾಚುರಲಿ. ಸೊ ಬ್ರಹ್ಮ ಅಂತ ಆಯ್ತು. ಸೊ ಬ್ರಹ್ಮಾಂಡಂ ಅಂತೆ ಕರೆಕ್ಟಾಗಿ ಅರ್ಥ ಬರುತ್ತೆ. ಶಯಾನಸ್ತಾಸು ಭಗವಾನ್ ತತ್ರ ಸಂವತ್ಸರಂ ನಾಮ ಬ್ರಹ್ಮಾಂಡಂ ವಸೃಜತ್ ಪ್ರಭು. ಸಂವತ್ಸರ ಸೃಷ್ಟಿ ಮಾಡಿದರು. ಲೋಕದೃಷ್ಟಿಯಿಂದ ಕಾಲ ಸೃಷ್ಟಿ ಆಯಿತು ಅಂತ ಅರ್ಥ. ಸಂವತ್ಸರ ಅಂತ ಬ್ರಹ್ಮದೇವರ ಹೆಸರು. ಅವರು ಸೃಷ್ಟಿ ಮಾಡಿದ. ಅವ್ರೇನು ಮಾಡಿದರು? ತಿಂದಕ್ಕೆ ಹೋದರು ಪರಮಾತ್ಮ ನೆನ್ಬಿಟ್ಟು. ಎಷ್ಟೋ ಜನ ಒಂದು ಸೈಕಾಲಜಿ ಇದು. ತುಂಬ ಪ್ರೀತಿವಾದ ವಸ್ತು ಏನು ಮಾಡಕ್ಕೆ ಹೋಗ್ತಾರೆ? ಕಚ್ಚೋದಕ್ಕೆ ಹೋಗೋದು, ತಿನ್ನಕ್ಕೆ ಹೋಗೋದು ಮಾಡ್ತಾರೆ. ಬ್ರಹ್ಮದೇವ್ರನ್ನ ಯಾತಕ್ಕೆ ಹಾಗೆ ಮಾಡಿದ? ಅತ್ಯಂತ ಪ್ರಿಯರವರು. ಆ ಪ್ರೀತಿಯ ವರ್ಷಕ್ಕೆ ಏನು ಮಾಡ್ತಾನೆ ಪರಮಾತ್ಮ? ತಿನ್ನಕ್ಕೆ ಹೋದ ಅಷ್ಟೇ. ಬ್ರಹ್ಮದೇವರು ಅಂದರು ಬ್ರಹ್ಮದೇವರು ತಿಂದುಬಿಡ್ತಾರೆ ಅಂತೇಳಿ. ತಕ್ಷಣ ಅದೆಲ್ಲ ಇದಷ್ಟು ಅಜ್ಞಾನ ತೋರಿಸಿದ್ದೆಲ್ಲ ಮೋಹನಕ್ಕೋಸ್ಕರ ಅಂತ ಹೇಳಿದ್ದಾರೆ, ಮಾಡಿದರು. ಆ ಪರಮಾತ್ಮ ಏನು ಮಾಡ್ತಾನೆ? ಇವರದ್ದು ಕೂಗಿದರು ಬ್ರಹ್ಮದೇವರು ಅಂತ ಹೇಳಿಬಿಟ್ಟು. ಆಗ ಅಥ ತಮ್ಮ ಕೃಪಯಾ ವಿಷ್ಣು ಸೃಷ್ಟಿಕರ್ಮಣಿ ಅಯೋಜೆ. ನೀವು ಸೃಷ್ಟಿ ಮಾಡಿಕೊಂಡಿರಿ ಅಂತ ಪರಮಾತ್ಮ ಸೃಷ್ಟಿ ಕಾರ್ಯವನ್ನು ಒಪ್ಪಿಸಿದರು ಅವರಿಗೆ. ಸೋಸೃಜತ್ ಭುವನಂ ಸರ್ವಂ. ಎಲ್ಲ ಬ್ರಹ್ಮಾಂಡ ಸೃಷ್ಟಿ ಮಾಡಿಬಿಟ್ಟು. ಅದ್ಯಾರ್ಥಂ ಹರಯೇ ವಿಭು ಇತಿ ಬ್ರಹ್ಮ. ಯಾತಕ್ಕೋಸ್ಕರ ಮಾಡಿದರು? ದೇವರಿಗೆ ಅರ್ಪಣೆ ಮಾಡೋದಕ್ಕೋಸ್ಕರ ಜಗತ್ ಸೃಷ್ಟಿ ಮಾಡಿದರು. ಅದಕ್ಕೆ ಅವರೇ ಪಾಚಕರು. ಬ್ರಹ್ಮದೇವರು ಏನು ಮಾಡಿದ್ರು? ಎಲ್ಲ ಅಡುಗೆ ಮಾಡಿಬಿಟ್ಟು. ಏನು ಅಡುಗೆ ಅದು? ಇಡೀ ಜಗತ್ತು ಅಡುಗೆ ಪರಮಾತ್ಮರಿಗೆ. ಅದಕ್ಕೆ ಭೀಮಸೇನದೇವರು ಪಾಚಕರೇ. ಅಡುಗೆ ಮಾಡೋ ಕೆಲಸ ಅವ್ರದೇ. ನೈವೇದ್ಯ ಮಾಡೋದು ಅವರೇ. ಅದಕ್ಕೆ ಅಡುಗೆ ಮಾಡಿದವರು ನೈವೇದ್ಯ ಮಾಡ್ತಾರಲ್ಲ, ಇಲ್ಲಿ ದೇವರು ತಾನೇ ಅಡುಗೆ ಮಾಡ್ತಾರೆ. ಅವ್ರು ಅದಕ್ಕೆ ಕೃಷ್ಣಾರ್ಪಣ ಅವರೇ ಮಾಡಿದವರು, ಅವರೇ ಅರ್ಪಣೆ ಮಾಡೋದು ಅವರೇ. ಅರ್ಥ ಆಯ್ತಾ? ಶುರುವಾಗಿದ್ದ ಎಲ್ಲಿಂದ? ನೀರಿಂದ. ಸೊ ಅದಕ್ಕೆ ನೀರು ಅಂದರೆ ಕರ್ಮ. ತಸ್ಮಿನ್ನಪೋ ಮಾತರಿಶ್ವ ದಧಾತಿ. ನೀರಿಲ್ಲದೆ ಯಾವ ಕೆಲಸ ಮಾಡೋಕ್ಕೂ ಬರೋದಿಲ್ಲ. ಆದ್ದರಿಂದ ನೀರು ಬೇಕೇ ಬೇಕು. ನೀರಿಂದ ಸೃಷ್ಟಿಯಾಯಿತು. ಮಹತ್ತರಂ ಇವರು ಬಂದರು ಎಲ್ಲ ಹೇಳಿ. ಈ ಕಾಂಟೆಕ್ಸ್ಟ್ ಬಂದಿರಬೇಕಾದ್ರೆ ಎಲ್ಲವನ್ನೂ ಸೃಷ್ಟಿ ಮಾಡಿದರು ತಿನ್ನಕ್ಕೋಸ್ಕರ. ಅಂದರೆ ಎಲ್ಲವನ್ನು ತಿಂದ್ರೆ ಏನಾಗಿರ್ಬೇಕೀಗ? ವಿಷ್ಣು ಅಂತ ಇಲ್ಲೇ ಹೇಳ್ಬಿಟ್ಟಿದ್ದಾರೆ. ಕತ್ತಾ ಚರಾಚರಗಣ. ಅದಕ್ಕೆ ಪ್ರಕರಣ ಚಾವು. ವಿಷ್ಣು ಪ್ರಕರಣ, ಸೃಷ್ಟಿ ಪ್ರಕರಣ, ಸರ್ವಲಯ ಪ್ರಕರಣ, ಬ್ರಹ್ಮದೇವರು ಅರ್ಪಣೆ ಮಾಡೋ ಪ್ರಕರಣ. ಇಟ್ಟಲ್ಲಿ ಯಾರೋ ಅತಿಥಿ ಎಂಟ್ರಿ ಆಗ್ತಾ ಬಂದಿಲ್ಲೀಗ ನೋ ಎಂಟ್ರಿ. ಇದು ಯಾರಿಗೆ ಆಗಬೇಕಿದು? ನಾರಾಯಣನಿಗೆ ಆಗಬೇಕು ಅಂತ ಹೇಳ್ತಾರೆ. ಇತಿ ಬ್ರಹ್ಮ ವಿವರ್ತೆ ಇತಿ ಅತೃತ್ವಾಧಿಕರಣಂ ಸರ್ವಾತ್ತೈಕ ಪರಹ ಉಕ್ತ. ಅಲ್ಲಿಗೆ ಅಧಿಕರಣನೇ ಮುಗಿದು. ಎರಡೇ ಸೂತ್ರಗಳ ಪುಟ್ಟ ಅಧಿಕರಣ ದೊಡ್ಡ ತತ್ವ ಹೇಳ್ತಾರೆ. ಲಯಕರ್ತ ತಾನೇ ಅಂತ ಹೇಳ್ತೀನಿ. ಮುಂದೆ ಹೊಸ ಪ್ರಶ್ನೆ. ಈಗ ಪರಮಾತ್ಮ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡಿದರೆ ಸರ್ವಾತ್ತೈಕ ಪರಹ ಉಕ್ತ. ಈ ಎಲ್ಲವನ್ನು ತಿನ್ನು ಒಬ್ಬನೇ ಅಂತ ಹೇಳಿದರೆ ಸರಿಯೇ.
ಎಲ್ಲಿದ್ದಾನೆ ಅವನು ಅಂತ ಪ್ರಶ್ನೆ ಬಂದರೆ ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೇ ಛಾಯಾ ತಪೋ ಬ್ರಹ್ಮವಿದೋ ವದಂತಿ ಪಂಚಾಜ್ಞಯೋ ಯೇ ಚ ಋಣಾಚಿಕೇತಾಃ. ಯಾವ ಉಪನಿಷತ್ತಿದು? ನಾಚಿಕೇತ ಅಂತ ಬಂತಲ್ಲ, ವಿಶ್ವಪರ್ವ ಯಾವ ಪರ್ವ ಅಂದಾಗ ನಾಚಿಕೇತ ಅಂತ ಬಂದ ಮೇಲೆ ಕಾಟಕದಲ್ಲಿ ಬಂದಿದೆ. ಇತಿ ಪಿಬಂತವು ಪ್ರತೀಯತೆ. ನೋವು ಕೆಲವೆಲ್ಲ ಪರೀಕ್ಷೆ ಮಾಡಿದ್ರೆ ಬುದ್ಧಿವಂತಿಕೆ ಹೇಗೆ ಮಾಡ್ತಾರೆ ಗೊತ್ತಾ? ತಮ್ಮ ಹುಡುಗರಿಗೆ ಬರಬೇಕು, ಹೇಳ್ಕೊಟ್ಟಾಗ ಆಗಬಾರ್ದು. ಅದಕ್ಕೋಸ್ಕರನೇ ಇಂಥ ಪದಗಳೆಲ್ಲ ಇರೋದು ಯಾವ ಉಪನಿಷತ್ತು ಹೇಳೋದಕ್ಕೆ ಕೇಳಿ ಅಲ್ಲಿ ಜೋಡಿದಾರ ಗೊತ್ತಿರಲ್ಲ, ತಿರುವಾಳಿ ಚಪ್ಪಾಳೆ ಹಾಕಿದ್ರೆ ಗೊತ್ಬಿಟ್ಟಿರುತ್ತೆ, ಅದಿರುತ್ತೆ. ಈ ಪುಸ್ತಕ ಎಲ್ಲಿ ಪ್ರಿಂಟ್ ಆಗಿದೆ, ಪುಸ್ತಕ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವುದು ಅಂತೇಳಿ. ಅದೆಲ್ಲ ಟ್ರಿಕ್, ಅದು ಉಳಿಸೋರಿಗೆ ಗೊತ್ತಾಗೋದಿಲ್ಲ. ಅದೆಲ್ಲ ಮಾಡಬಾರ್ದು, ಅಲ್ಲ ಮೋಸಕ್ಕೆ ಮಾಡಬಾರ್ದು. ಯಾತಕ್ಕೆ ಮಾಡ್ಬೇಕದನ್ನ? ಅಷ್ಟು ಬುದ್ಧಿವಂತ ಅಂತ ಹೇಳೋದಕ್ಕೆ ಮಾಡಿದ್ರೆ ತಪ್ಪಲ್ಲ, ಬಟ್ ಮ್ಯಾಚ್ ಫಿಕ್ಸಿಂಗ್ ಟೈಪ್ ಆದರೆ ತಪ್ಪಾಗುತ್ತೆ. ಗೊತ್ತಾಯ್ತಾ? ಗುಹಾಂ ಪ್ರವಿಷ್ಟವು ಆತ್ಮಾನೋ ಹಿ ತದ್ದರ್ಶನ. ಈಗ ಋತಂ ಪಿಬಂತವು ಅಂತ ಹೇಳ್ತಾ ಒಂದು ಮಾತು ಬಂದಿದೆ ಹೃದಯದೊಳಗೆ. ಇಬ್ಬರಿದ್ದಾರೆ ಅಂತ ಹೇಳಿದ್ದಾರೆ. ಈ ಪರಮಾತ್ಮ ಇರೋದು ಒಬ್ಬನೇ, ಇಬ್ಬರೇ ಇನ್ನೊಬ್ರು ಇರಬೇಕು ಅಂತ ಆಯ್ತಲ್ಲ, ಇಬ್ಬರು ಜೊತೆ ಅಂತ ಆಯ್ತಲ್ಲ. ಸೊ ಇಬ್ಬರು ಮ್ಯೂಚುವಲಿ ಹೆಲ್ಪ್ ಮಾಡ್ಕೋತಾರೆ ಅಂತ ಆಯ್ತಲ್ಲ. ದೇರ್ ಫೋರ್ ಬ್ರಹ್ಮ ಜಿಜ್ಞಾಸ ಆಗಲಿಲ್ಲ. ಏನು ಮಾಡ್ಬೇಕೀಗ? ಇಬ್ಬರು ಆತ್ಮನ ಜಿಜ್ಞಾಸ ಮಾಡ್ಬೇಕಾಗತ್ತೆ. ನಾವು ಆತ್ಮ ಅಂತ ಪದ ಇದೆ, ಇಬ್ಬರು ಆಗ್ಬೇಕು. ಏನು ಮಾಡ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ಜೀವ ಮತ್ತು ಪರಮಾತ್ಮ ಅಂತ ಅರ್ಥ ಮಾಡಬಾರ್ದು. ಅದಕ್ಕೆ ಯಾತಕ್ಕೆ? ಗುಹಾಂ ಪ್ರವಿಷ್ಟವು ಅಂತ ಹೇಳಿದ್ದಾರೆ. ಜೀವನ ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಬೇಕಾದ್ರೆ ಜೀವನ ಒಳಗೆ ಹೋಗ್ಬೇಕಾದ್ರೆ ಯಾವ್ದನ್ನು ಸೇರಿಸಬಾರ್ದು? ಜೀವನ ಸೇರಿಸಬಾರ್ದು. ಜೀವ ಅಥವಾ ಪರಮಾತ್ಮ ಅವರು ಅಂತ ಹೇಳಬಾರ್ದು, ದಾಸುಪರ್ಣ ಅಂತ ಹೇಳಬಾರ್ದು. ಯಾತಕ್ಕೆ? ಇಬ್ಬರು ಗುಹೆ ಒಳಗಿರೋರಾದ್ರಿಂದ. ಜೀವ ಯಾರು? ಜೀವ, ಅವನ ಹೃದಯ, ಅದರ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಜೀವನ ಪ್ರಶ್ನೆ ಬರಲಿಲ್ಲ. ಈಗ ಅಲ್ಲಿ ಒಬ್ರು ಇರ್ಬೇಕು, ಇಬ್ರು ಇರಬಾರ್ದು. ಇಬ್ರು ಇದ್ದಾರಲ್ಲ ಹಾಗಿದ್ರೆ ಅಂತ ಪ್ರಶ್ನೆ ಬಂತು. ಗುಹಾಂ ಪ್ರವಿಷ್ಟವು. ಆದ್ದರಿಂದ ತೌ ಕೌವಿತಿ, ಅವರಿಬ್ಬರು ಯಾರು ಹೇಳ್ಬಿಡಿ ನೋಡೋಣ ಅಂತ ಕೇಳಿದ್ರೆ ಹೇಳ್ತಾರೆ ಓಂ ಗುಹಾಂ ಪ್ರವಿಷ್ಟವು ಆತ್ಮಾನೋ ಹಿ ತದ್ದರ್ಶನಾತ್. ಓಂ ಗುಹಾಂ ಪ್ರವಿಷ್ಟೌ ಪಿಬಂತೌ ವಿಷ್ಣು ರೂಪೇ ಏವ. ಎರಡು ಪರಮಾತ್ಮ ರೂಪಗಳೇ ಹೊರತು ಜೀವಾತ್ಮ ಪರಮಾತ್ಮರಲ್ಲ ಅಂತ ಹೇಳ್ಬಿಟ್ಟು. ಎರಡು ರೂಪ ಪರಮಾತ್ಮ ಇದೆ. ಯಾವುದೊಂದು ಹೆಸರು ಅಂತ ಹೇಳ್ತಾರೆ ಘರ್ಮ, ಅದು ಘರ್ಮ ಸೂಕ್ತ ಅಂತ ಹೆಸರು ಅದಕ್ಕೆ. ಘರ್ಮ ಸಮಂತ ತ್ರಿಪುರಂ ವ್ಯಾಪತು ತಯೋರ್ದೃಷ್ಟಿಂ ಮಾತರಿಶ್ವ ಜಗಾಮ ಇತ್ಯಾದಿನ ತದ್ದರ್ಶನಾತ್. ಆತ್ಮ ಅಂತರಾತ್ಮ ಎರಡು ರೂಪ ಹೇಳ್ತಾರೆ. ನಾಳೆ ಎರಡು ಹೆಸರು ಹೇಳ್ತಾರೆ ರೂಪಗಳಿಗೆ. ಆಮೇಲೆ ಮುಂದೆ ಇರ್ಲಕ್ಕಾಗುತ್ತೋ ಅದಕ್ಕೆ ಕಾರಣ ಕೊಡ್ತಾರೆ, ಎಲ್ಲ ವಿಶೇಷ ಮುಂದೆ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋ ಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಬ್ರಹ್ಮಸೂತ್ರ